ಜನರು ಸುಸ್ತು. ಬೇಸಿಗೆಗೂ ಮೊದಲೇ 34 ಡಿಗ್ರಿ ಗರಿಷ್ಠ ಉಷ್ಣಾಂಶ ದಾಟಿದೆ. ಬೇಸಿಗೆ ಬಿಸಿಲು ನಗರದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದ್ದು, ಬೇಸಿಗೆಯಲ್ಲಿ ಯಾವ ರೀತಿ ಎಚ್ಚರಿಕೆಯಾಗಿರಬೇಕು ಅನ್ನೋದರ ಬಗ್ಗೆ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಡಾಕ್ಟರ್ ಅಂಜನಪ್ಪ ಅವರು ಮಾಹಿತಿ ನೀಡಿದ್ದಾರೆ. ಒಂದಂತೂ ಸತ್ಯ, ನಮ್ಮ ದೇಶ ಋತುಗಳ ದೇಶ. 4 ಸೀಸನ್ ಬಂದೇ ಬರ್ತವೆ, 4 ಸೀಸನ್ಸ್. ಸೊ ಚಳಿಗಾಲ, ಮಳೆಗಾಲ, ವಸಂತಕಾಲ, ಬೇಸಿಗೆ ಕಾಲ. ಯೂಶಲಿ ಬೇಸಿಗೆ ಅಂದರೆ ನಾವು ಯಾವಾಗ ಅಂತೀವಿ ಅಂದರೆ ಉಗಾದಿ ಸುಮಾರಿಗೆ, ಇನ್ನೂ ಒಂದು ತಿಂಗಳಿದೆ. ನೆನ್ನೆ ತಾನೇ ಶಿವರಾತ್ರಿ ಮುಗಿದಿದೆ. ಶಿವರಾತ್ರಿವರೆಗೂ ಶಿವ ಅನ್ನೋಷ್ಟು ಚಳಿ ಇರುತ್ತೆ. ನಾವು ಚಿಕ್ಕ ಹುಡುಗರಿಗೆಲ್ಲ ಹಂಗೆ ಇರ್ತಿತ್ತು. ಬಟ್ ಇವಾಗ ಗ್ಲೋಬಲ್ ವಾರ್ಮಿಂಗ್ ಇರಬೇಕು, ಅನೇಕ ರೀಸನ್ಸ್ನಿಂದ ಟೆಂಪ್ರೇಚರ್ ಭಾಳ ಬೇಗನೆ ರೇಸ್ ಆಗುತ್ತೆ. ಇವತ್ತು 32, 33 ಇರ್ಬೋದು. ಒಂದು ಹೇಳ್ತೀನಿ, ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಸುತ್ತಮುತ್ತ ಇದೇ ದೊಡ್ಡ ಟೆಂಪರೇಚರ್ ಅನ್ಕೋತೀವಿ ನಾವು. ಬಟ್ ನಾನು ಓದಿದ್ದು ಬಳ್ಳಾರಿ ಮೆಡಿಕಲ್ ಕಾಲೇಜ್, 44 ಡಿಗ್ರಿವರೆಗೂ ಹೋಗುತ್ತಮ್ಮ. ಆ್ಯಂಡ್ ಇನ್ನೊಂದು, ಜನಗಳಿಗೆ ಎಚ್ಚರ ಕೊಡೋಣ, ಏನೇನು ಮಾಡಬೇಕು ಅಂತ ಹೇಳೋಣ. ಆದರೆ ಎದುರ್ಕೊಳ್ಳೋದು ಬೇಡ. ನಮ್ಮ ದೇಹಕ್ಕೆ ಒಂದು ಶಕ್ತಿ ಇದೆಯಮ್ಮ, ಏನು ಗೊತ್ತಾ? ದೇರ್ ಈಸ್ ಎ ಇಂಟರ್ನಲ್ ಮಿಲಿಯು ಅಂತೀವಿ ನಾವು. ದೇಹದಲ್ಲಿ ತನ್ನಷ್ಟಿಗೆ ತಾನೇ ಅಡ್ಜಸ್ಟ್ ಆಗುವಂಥ ಗ್ಲ್ಯಾಂಡ್ಸ್ ಇದ್ದಾವೆ, ಹಾರ್ಮೋನ್ಸ್ ಇದ್ದಾವೆ, ಇವೆಲ್ಲ. ಹಾಗಾಗಿ ಜನಗಳಿಗೆ ಅದ್ರ ಬಗ್ಗೆ ಅರಿವಿರಲ್ಲ. ಬಟ್ ನೋ ಡೌಟ್, ನೀವು ಬೇಸಿಗೆ ಅಂದ ತಕ್ಷಣವೇ ಬಿಸಿಲು ಜಾಸ್ತಿ ಆದಾಗ ಎಷ್ಟೋ ಜನ ಎದುರ್ಕೋತಾರೆ, ಈ ಸ್ಟ್ರೋಕ್ ಆಗ್ಬೋದು ಅಂತ. ಅದೆಲ್ಲ ನಾರ್ತ್ ಇಂಡಿಯಾ ಒಳಗೆ 49, 52ವರೆಗೂ ಹೋಗುತ್ತೆ ಡೆಲ್ಲಿ ಒಳಗೆ. ಅಂಥವ್ರು ಜೀವ ಕಳ್ಳೋಗಿ ಬಿದ್ದೋಗ್ತಾರೆ, ಸತ್ತು ಹೋಗ್ತಾರೆ. ಬಳ್ಳಾರಿ ಕಡೆ ನೀವು ಹೋದರೆ ಇದು ಈ ರೀತಿನ ನಾವು ನೋಡಿದ್ದೀವಿ. ಬಟ್ ಇದು ನಮ್ಮ ಬೆಂಗಳೂರು ಸುತ್ತಮುತ್ತ ಎಲ್ಲ 36ಕ್ಕೆ ಬಂದರೆ ಜನ ತುಂಬ ಸೆಕೆ ಅನ್ಕೋತಾರೆ. ಬಟ್ ಆದಷ್ಟು ಇದನ್ನು ಫೇಸ್ ಮಾಡೋದು ಹೆಂಗೆ ಅಂದರೆ, ನಂತರ ಯಾರು ಕೋಟ್ ಹಾಕ್ಕೋಬೇಡಿ, ದಯವಿಟ್ಟು ತೆಳುವಾಗಿರೋ ಅದರೊಳಗೆ ಬಿಳಿ ಬಟ್ಟೆ ಹಾಕ್ಕೊಳ್ಳಿ. ಪರ್ಟಿಕ್ಯುಲರ್ಲಿ ಮಕ್ಕಳು ಎಲ್ಲಿ ರಿಸ್ಕ್ ಅಂದರೆ ಚಿಕ್ಕ ಮಕ್ಕಳಿಗೆ, ವಯಸ್ಸಾದವರಿಗೆ, ಪ್ರೆಗ್ನೆಂಟ್ ವುಮನ್ಗೆ. ಅದು ಪರ್ಟಿಕ್ಯುಲರ್ಲಿ 12 ಗಂಟೆ ಮೇಲೆ ಹೊರಗಡೆ ಹೋಗಿ ಬಿಡಬೇಡಿ ಮಕ್ಕಳನ್ನ. ಸೊ ಇನ್ಫ್ಯಾಕ್ಟ್ ಬಳ್ಳಾರಿ ಕಡೆ ಎಲ್ಲ ಈ ಮುಂದಿನ ತಿಂಗಳಿಂದ ಶಾಲಾ ಕಾಲೇಜುಗಳಿಗೆಲ್ಲ 12 ಗಂಟೆ, ನಮಗೆಲ್ಲ ಹಾಸ್ಪಿಟ್ಲ ನಾವು ಡಾಕ್ಟ್ರುಗಳಿದ್ದಾಗೆ 12 ಗಂಟೆವರೆಗೆ ಅಷ್ಟೇ ಒ ಪಿ ಡಿ ನಡೀತಿತ್ತು. ಆ ಪ್ರಿಕಾಷನ್ಸ್ ಎಲ್ಲ ಸರ್ಕಾರ ತಗೊಳ್ಳುತ್ತೆ. ಬಟ್ ಏನಾದರೆ ದೇವರು ನಮ್ಮ ದೇಹದಲ್ಲಿ ಸ್ವೆಟಿಂಗ್ ಗ್ಲ್ಯಾಂಡ್ಸ್ ಸ್ವೆಟ್ ಗ್ಲ್ಯಾಂಡ್ಸ್ ಅಂತೀವಿ. ಮನುಷ್ಯ ಬೇಸಿಗೆಯಲ್ಲಿ ಸ್ವೆಟ್ ಆದರೆ ಅವನ ದೇಹದಲ್ಲಿರುವ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಆದ್ದರಿಂದ ಯಾವತ್ತೂ ಕೂಡ ನೀವು ಹೆದರ್ಕೊಳ್ಳೋದು ಬೇಡ. ಬಟ್ ಇನ್ನೊಂದು 2 ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಅಂದರೆ, ಚೆನ್ನಾಗಿ ನೀರು ಕುಡೀರಿ, ಊಟ ನಿಮ್ಗೆ ಎಷ್ಟು ಇರುತ್ತೋ ಅಷ್ಟು ಮಾಡಿ. ಊಟ ಹಸಿವೆ ಕಡಿಮೆ ಆಗುತ್ತೆ ಆ್ಯಕ್ಚುಲಿ ಬೇಸಿಗೆಯಲ್ಲಿ. 2ನೇದು, ಸೀಸನಲ್ ಫ್ರೂಟ್ಸ್. ಗಾಡ್ ಈಸ್ ಎ ವೆರಿ ಗ್ರೇಟ್ ಸೈಂಟಿಸ್ಟ್. ಕರ್ಬೂಜ, ಕಲ್ಲಂಗಡಿ ಹಣ್ಣು ಇಂಥವೆಲ್ಲ ಈ ಸೀಸನ್ನಾಗೆ ಬರೋದು. ಸಾಕಷ್ಟು ನೀರಿನ ಅಂಶ ಇರುತ್ತೆ. ಚೆನ್ನಾಗಂಥ ಹಣ್ಣುಗಳನ್ನು ತಿನ್ನಿ. ಸೊ ಅಷ್ಟು ಬಿಟ್ಟರೆ ಇನ್ನೇನು ಭಾರಿ ಭಯ ಬೀಳೋವಂಥದ್ದಿಲ್ಲ.